ಈಗ ನಮ್ಮ ಮೂಳೂರಲ್ಲಿ ನೀರಿನ ಶುದ್ಧೀಕರಣ ಕಾರ್ಯಕ್ರಮ ಮಾಡಬೇಕು ನಿರ್ಧಾರ ಆಗಿದೆ. ನಿಮ್ಗೆ ಒತ್ತಡ ಇದೆ, ಒಪ್ಕೊಳ್ತೇನೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಒತ್ತಡ ಇದೆ, ಒಪ್ಕೊಳ್ತೇವೆ. ಆದರೆ ಇವರ ಒತ್ತಾಯ ಏನಿದೆ, ಅಲ್ಲಿ ಮಾಡಿದರೆ ಅದು ಒಂದು ನೀರು ಇದು ಮಣ್ಣಿದೆ, ಲೂಸ್ ಆಗಿದೆ. ಹಾಗಾಗಿ ಅಲ್ಲಿ ಏನಾದ್ರು ಮಾಡಿದರೆ ನಮ್ಮ ಬಾವಿ ಸಮುದ್ರ ಪರಿಸರ ಹಾಳಾಗುತ್ತೆ ಅನ್ನೋ ಆ ನಿಟ್ಟಿನಲ್ಲಿ ಇವರೆಲ್ಲ ಬಂದಿರ್ತಾರೆ. ಹಾಗಾಗಿ ಅದನ್ನು ಬೇರೆ ಜಾಗ ನೋಡಬೇಕಂತ ತಹಸೀಲ್ದಾರ್ ಕೂಡ ಹೇಳಿದ್ದೀನಿ. ನಿನ್ನೆ ಬೆಳಕಿನ ಅದಕ್ಕಿಂತ 5 ಎಕರೆ ಜಾಗ ನಾನು ಕೊಡ್ತೀನಿ ಒಂದು ಪರಿಸರ ನೋಡೋದು, ಕೆರೆ ಭಾವಿಸಿಕೊಂಡು ಖಂಡಿತ ಹಾಳಾಗುತ್ತೆ ಅನ್ನೋದು ಆ ನಿಟ್ಟಿನಲ್ಲಿ ನಾನು ಹೇಳುವಂಥ ಅಷ್ಟೇ. ಜನ ಬೇಡ ಅನ್ನೋದು ನಮಗೆ ಬೇಡ, ಶಾಸಕನೇ ನಾನು ಮಾಡ್ತೀನಿ. ಹಾಗಾಗಿ ಬೇರೆ ಜಾಗ ನೋಡಬೇಕು ಅಂತ ಇಲ್ಲ ಅಂತ ಹೇಳಿದ್ರೆ ಅದು ವೈಲೇಷನ್ ಆಗುತ್ತೆ, NGT ವೈಲೇಷನ್ ಆಗುತ್ತೆ. ಈಗ ನಮ್ಗೆ ಏನಾಗಿದೆ ಅಂದ್ರೆ ಕಾಪು ನಗರದಲ್ಲಿ ಎಲ್ಲ ಬೇರೆ ಕಡೆಗೆ 99 ಸರ್ವೆ ನಂಬರ್ ನೋಡಿದ್ರು, ಅಲ್ಲಿ ಏನಾಗಿದೆ, ಅಲ್ಲಿ ಸೂಕ್ತ ಜಾಗ ಇಲ್ಲ, ಮಂಡ ಕೆಡ್ಡ ಇದೆ ಅಂತ ಹೇಳಿ ಕ್ಯಾನ್ಸಲೇಷನ್ ಆಗಿದೆ. ಅದನ್ನಂತೂ 115 ಏನೋ ಈಗ ನೋಡಿದ್ದೇವೆಲ್ಲ, ಅದರಲ್ಲಿ ಬಫರ್ ಝೋನ್ ಪ್ರಕಾರ ಅದು ಸರಿ ಇದೆ. ಇವರು ಟೆಕ್ನಿಕಲಿ ಹೋಗಿ ನೋಡಿ ಬಂದ ನಂತರ ಗೌರ್ಮೆಂಟ್ ಲೆವೆಲ್ ತನಕ ಹೋಗಿದೆ, ನಾವು ಬರುವ ಪೂರ್ವದಲ್ಲಿ ಆಗಿದೆ. ಅದು ಬಿಟ್ಟರೆ ಬೇರೆ ನಮ್ಮ ಕಾಪುದಲ್ಲಿ ಬೇರೆ ಸೂಕ್ತ ಜಾಗ ಇಲ್ಲ. ಎಲ್ಲ ಅದು ಫಿಲ್ಟರ್ ಆಗಿ ಬರುತ್ತೆ. ಅದಕ್ಕೆ ತಪ್ಪು ತಿಳುವಳಿಕೆ ಏನಿದೆ, ಅದು ಹಾಗೆ ನೀರು ಬಿಡ್ತಾರೆ, ವಾಸನೆ ಬರುತ್ತೆ ಅಂತ ಆ ಥರ ಯಾವುದೂ ಇಲ್ಲ. ಬಫರ್ ಝೋನ್ ಮತ್ತು ರೂಲ್ ಪ್ರಕಾರ ಆ ಜಾಗ ಸೂಕ್ತ ಅಂತೇಳಿ ಗೌರ್ಮೆಂಟಿಂದನೇ ಕೂಡ ನಮ್ಗೆ ಬಂದಿದೆ. ಇನ್ನು ನೀವು ನಮಗೆ ಅಪ್ಲಿಕೇಶನ್ ಕೊಟ್ಟಿದ್ರೆ ಅದ್ರ ಬಗ್ಗೆ ವೆರಿಫೈ ಮಾಡಿ ನಾವು ಇದನ್ನು ಪ್ರಸ್ತಾವನೆಯನ್ನು ಮತ್ತು ಗೌರ್ಮೆಂಟಿಗೆ ಕಳಿಸ್ತೀವಿ. ಈಗ ಒಂದು ನೀವು ಮೆನ್ಷನ್ ಮಾಡಿ, ತಹಸೀಲ್ದಾರ್ ಕೂಡ ಅದನ್ನ ಹೇಳಿದ್ದೀನಿ, ಶಾಸಕರು ವಿರೋಧಿದ್ದಾರೆ ಆಯಿತಾ, ಅವ್ರಿಗೆ ನೇರವಾಗಿ ನೀವು ಬಂದು ಕಳಿಸ್ಬೇಕು. ಶಾಸಕರು ಕೂಡ ವಿರೋಧಿದ್ದಾರೆ. ಇದು ನೋಡಿ 2015ರಲ್ಲಿ ಪುರಸಭೆ ಆಯಿತು, ಆಗ ಪೈಪ್ಲೈನ್ ಕೂಡ ಹಾಕಿದ್ರು. ಮೊದಲು ಏನು ಮಾಡಬೇಕು ನಾವು, ಈ ಎಕ್ಸ್ಪೋಸರ್ ಅಂದರೆ ನೀವು ನೀರು ಬಿಟ್ಟು ಅಲ್ಲಿಂದ ನೀವು ಅದು ಡೌನ್ ಸ್ಟರ್ನಲ್ಲೇ ಪೈಪ್ಲೈನ್ ಹೋಗಬೇಕು. ಆವಾಗಲೇ ಅದು ಮಿಸ್ಟೇಕ್ ಆಗಿದೆ. ಯಾರಿಗೂ ಕೊಟ್ಟು ಏನೇ ಮಾಡಿ ಅರ್ಧಕ್ಕೆ ಆ ಪೈಪ್ಲೈನ್ ಅಂದರೆ ಅದನ್ನ ಅರ್ಧಕ್ಕೆ ಬಿಟ್ಟು ಅದು ಹಾಳಾಗಿ ಹೋಗಿತ್ತು. ಈಗ ಒಂದು ಇಲ್ಲಿ ಪುರಸಭೆ ಬೇಕಿತ್ತ ಬೇಡ, ಇದು ಅಪ್ರೂವ್ ಆಗಿ ಹೋಗಿದೆ. ಒಂದು ನಮ್ಮ ಪ್ರಾಧಿಕಾರ, ಆ ಪ್ರಾಧಿಕಾರ ಕೂಡ ಅದೇ ಹಣೆ ಬರ. ಈಗ ಆ್ಯಕ್ಚುಲಿ ನಮ್ಗೆ ಬೇಡ ಇತ್ತು ಪ್ರಾಧಿಕಾರ. ಯಾರಿಗೂ ಓಲೈಕೆ ಮಾಡಲಿಕ್ಕೆ ಹೋಗಿ 911ಗೆ ಆಗ್ತಾನೆ ಇಲ್ಲ, ಬೆಳಗಿನ 10 ಜನ ಮತ ಬರ್ತಾರೆ. ಈ ಎರಡು ವಿಚಾರಗಳಲ್ಲಿ. ಹಾಗಾಗಿ ಈ ಸರ್ವೆ ನಂಬರ್ 115 ಮೂಲದಲ್ಲಿ ಏನು ಮಾತಾಡಿದೆ ಅದನ್ನು ಪೆಂಡಿಂಗ್ ಇಡಿ, ಸರ್ಕಾರದಿಂದ ಗಮನಕ್ಕೆ ತನ್ನಿ. ಬೇರೆ ಜಾಗ ತಹಶೀಲ್ದಾರಿ ಕೂಡ ಹೇಳಿದ್ದೀನಿ. ನೀವು ಬೇರೆ ಜಾಗ ಅಂದರೆ ನಮಗೆ 4 ಎಕರೆ ಜಾಗ ಬೇಕಾಗುತ್ತೆ. 5 ಎಕರೆ ಜಾಗ ಕೊಡ್ತೇನೆ ಅಂತ ಹೇಳಿ ಆಫೀಸರ್ ಸರ್, ನೀವು NGT ಅಂತ ಹೇಳ್ತೀರಿ. NGT ಯಾವತ್ತಾದ್ರೂ ಹೇಳುತ್ತಾ ಒಳ್ಳೆಯ ಪರಿಸರವನ್ನು ಹಾಳು ಮಾಡಿ ಅಂತ? ಯಾವುದು ನಾವು ಹೇಳಲ್ಲ, NGT ಕೂಡ ಹೇಳಲ್ಲ. ನಾನು ಪತ್ರಕರ್ತನಾಗಿ 10 ವರ್ಷ
ಸರ್ ಹೊಳೆಗೆ ಬಿಡ್ತೀವಿ, ಅದು ಹೊಳೆ ಕರೆಕ್ಟ್ ಆಗೋದು ಒಂದು ಕಾಪು ದೀಪಸ್ತಂಭಕ್ಕೆ, ಇದೊಂದು ಕರೆಕ್ಟ್